ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪ್ರಮುಖವಾಗಿ ವಿದ್ಯಾರ್ಥಿಗಳ ಹೋರಾಟ ಭುಗಿಲೇಳೋದಕ್ಕೆ ಕಾರಣ ಸೋನಂ ವಾಂಗ್ಚುಕ್ ಅವರು ಕೈಗೊಂಡಿರುವಂತಹ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ ಆಗಿತ್ತು. ಕಾರಣ ಇಡೀ ವಿದ್ಯಾರ್ಥಿಗಳ ನೇತೃತ್ವ ವಹಿಸಿಕೊಂಡೇ ಅವರು ಕೇಂದ್ರಕ್ಕೆ ಒತ್ತಡ ಹಾಕಿದ್ರು. 26 ದಿನಗಳಾಗಿತ್ತು ಉಪವಾಸ ಸತ್ಯಾಗ್ರಹ ಮಾಡಿ. ಬಟ್ ಈಗ 26 ದಿನಗಳ ಉಪವಾಸ ಸತ್ಯಾಗ್ರಹ ಕೊನೆಗೂ ಅಂತ್ಯ ಆಗಿದೆ. ಕೇಂದ್ರ ಸಚಿವರಾಗಿರುವ ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್ ಮನವೊಲಿಕೆ ಸಕ್ಸಸ್ ಆಗಿದೆ. ಗುರುಗ್ರಾಮದ ವೇದಾಂತ ಆಸ್ಪತ್ರೆಗೆ ಭೇಟಿ ನೀಡಿದ್ರಂತೆ ಕೇಂದ್ರ ಸಚಿವರು. ಜ್ಯೂಸ್ ಸೇವಿಸಿ ಉಪವಾಸವನ್ನ ಅಂತ್ಯಗೊಳಿಸಿದ್ದಾರೆ ಸೋನಂ ವಾಂಗ್ಚುಕ್. ವಿವಿಧ ಪಕ್ಷಗಳ 65 ಸಂಸದರು ಉಪವಾಸ ಕೈ ಬಿಡುವಂತೆ ಮನವಿ ಮಾಡಿಕೊಂಡಿದ್ದು, ಹಿಂಸಾಚಾರಕ್ಕೆ ಅವಕಾಶ ನೀಡದಂತೆ ಜಾಗೃತಿ ವಹಿಸಬೇಕು ಅಂತ ಕರೆ ಕೊಟ್ಟಿತ್ತು. ಹೀಗಾಗಿ ದೇಶದಲ್ಲಿ ಹಿಂಸಾಚಾರ ಸಂಭವಿಸುವ ಸಾಧ್ಯತೆ ಹಿನ್ನೆಲೆ ನಿರ್ಧಾರ ಕೈಗೊಳ್ಳಲಾಗಿದೆ. ಉಪವಾಸ ಅಂತ್ಯಗೊಳಿಸಿದ್ದರ ಬಗ್ಗೆ ಎಕ್ಸ್ನಲ್ಲಿ ಸೋನಂ ವಾಂಗ್ಚುಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೇಪರ್ ಲೀಕ್ ತಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭರವಸೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಅವರು 26 ದಿನ ಆಗಿತ್ತು ಉಪವಾಸ ಸತ್ಯಾಗ್ರಹ. ಅವ್ರು ಕೇಳ್ತಾ ಇದ್ದಿದ್ದು ಇದೇ ಬೇಡಿಕೆಯನ್ನ. ಅದಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಬಂದು ನಮಗೆ ಭರವಸೆ ಕೊಟ್ಬಿಟ್ರೆ ಈ ಕ್ಷಣಕ್ಕೆ ಉಪವಾಸವನ್ನ ಕೈ ಬಿಡ್ತೀನಿ ಅಂತ. ಅದರಂತೆ ಈಗ ಕೇಂದ್ರ ಸಚಿವರು ಹೋಗಿ ಭರವಸೆ ಕೊಟ್ಟಿರುವ ಪರಿಣಾಮ ಜೆಪಿ ನಡ್ಡಾ ಅವರು, ಜಿತೇಂದ್ರ ಸಿಂಗ್ ಅವರು ಸೋನಂ ವಾಂಗ್ಚುಕ್ ಅವರನ್ನ ಭೇಟಿಯಾಗಿರುವಂತಹ ದೃಶ್ಯ. ಅವ್ರನ್ನ ಭೇಟಿಯಾಗಿ ಕೈಕೊಟ್ಟು ಭರವಸೆ ಕೊಟ್ಟ ಬಳಿಕ ಜ್ಯೂಸ್ ಸೇವನೆ ಮಾಡಿದ್ದಾರೆ ಸೋನಂ ವಾಂಗ್ಚುಕ್. ದೃಶ್ಯ ನೋಡ್ತಾ ಇದ್ದೀರಿ.